ನನ್ನ ಜೀವನದಲ್ಲಿ ಆಗಬಾರದಂತ ಘಟನೆ ನಡೆದು ಹೋಯಿತು. ನಾನು ಹೀಗೆ ಆಗುತ್ತದೆ ಅಂತ ತಿಳಿದಿರಲಿಲ್ಲ. ಆಗಬಾರದೇನಾಗಿದೆ? ತಾವು ಹೀಗೇಕೆ ನೀವು ಮಾತನಾಡುವ ರೀತಿ ನೋಡಿದರೆ ಎಲ್ಲಿಯೋ ತಪ್ಪಿದವರ ಹಾಗೆ ಕಾಣುತ್ತದೆ. ಹೌದು ಶಿವರಾಜ್, ನನ್ನ ಮಗ ಹೇಳದೆ ಕೇಳದೆ ಬೆಂಗಳೂರಿನಿಂದ ಊರಿಗೆ ಬಂದು ಬಿಟ್ಟಿದ್ದಾನೆ. ನಿಮ್ಮ ಮಗ ಬಂದರೆ ನಾವು ಬಿಸಿನೆಸ್ ಮಾಡುವ ತೊಂದರೆ ಆಗಬಹುದೇ? ನೀವು ಯಾವುದಕ್ಕೂ ಹೆದರುವ ಕಾರಣವಿಲ್ಲ. ನಾನು ಸರಿಪಡಿಸಿಕೊಂಡು ಹೋಗುತ್ತೇನೆ. ನೀವು ನಿಶ್ಚಿಂತೆಯಾಗಿರಬಹುದು. ನಾನು ಹೇಳುವ ಮಾತೇ ಬೇರೆ, ನೀವಾಡುವ ಮಾತೇ ಬೇರೆ. ಅಂದರೆ ತಾವಾಡುವ ಮಾತಿನ ಮಾರ್ಗದಲ್ಲಿ ನೋಡಿದರೆ ಈ ಮುದಿ ವಯಸ್ಸಿನಲ್ಲಿ ಎಲ್ಲಿಯಾದರೂ ಹೊಸ ಮಾಲು ನೋಡಿದ್ರೆ ಏನು? ಹೌದು ಶಿವರಾಜ್, ಈ ನನ್ನ ಮುಂಗೋಪಿ ಚಪಲ ಬುದ್ಧಿಗೆ ಬಲಿಯಾಗಬೇಕಾಗಿದ್ದ ಹೆಣ್ಣು ಆ ರಾಮನ ತಂಗಿ ಶಿಲ್ಪ. ಅಂತೂ ಇಷ್ಟು ವಯಸ್ಸಾದರೂ ನಿಮಗೆ ಹೆಣ್ಣಿನ ಚಪಲ ಕಡಿಮೆ ಆಗಿಲ್ಲ ಅಂತ ಕಾಣಿಸುತ್ತೆ. ನೀವು ತುಂಬಾ ರಸಿಕರು ಅಂತ ಕಾಣುತ್ತೆ. ಆದದ್ದಾಗಿದೆ. ನಮ್ಮ ಬಿಸ್ನೆಸ್ ಬಗ್ಗೆ ಮಾತನಾಡುವುದಿದೆ. ಸರಿಯಾ? ಒಳಗೆ ಏನಾದರೂ ಇದ್ರೆ ತೆಗೆದುಕೊಂಡು ಬಾರು. ಕರಿಯಾ, ತೆಗೆದುಕೊಂಡು ಬರು. ಯಾಕೋ ಇವತ್ತು ತಲೆನೇ ಸರಿ ಇಲ್ಲ. ಸ್ವಲ್ಪ ಅದರಿಂದ ಆದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಆಗಲಿ ದನಿ, ಈಗಲೇ ತಂದೆ.
ಸುರಾದೇವಿ ಒಳಗೆ ಹೊಕ್ಕರೆ ಸಾಕು, ಎಂದೂ ಸಿಗದ ಆನಂದ ಸಿಕ್ಕಂತಾಗುತ್ತದೆ. ಆನಂದವು ಹೌದು ನೋಡ್ರಿ, ನೀವು ಆಡಿ ಮಾತು ಸರಿ ಐತ್ರಿ. ನಮಗ ಅನ್ಕರು ಆನಂದವೋ ಆನಂದ. ನಿಮಗ ಕುಡಿದ್ರ ಆನಂದ ಆಗ್ತೈತಿ, ಆದ್ರೆ ನನಗ ಯಾರನ್ನ ಕಡಿಲಿ ಯಾರನ್ನ ಬಿಡ್ಲಿ ಅಂತ ನನ್ನ ಜೀವ ಒಂದ ಸವನ ಓದಾಡಕತ್ತೈತಿ. ಕರಿಯ, ಇದು ಕಡಿಯೋ ಸಮಯವಿದಲ್ಲ, ಮುಂದೈತೆ. ನಾ ಯಾರನ್ನ ಕಡಿ ಅಂತ ಹೇಳ್ತಾರೆ ಆವಾಗ ಕೆಲಸ ಮಾಡಕಂತ. ದನರ ನಾನು ಆ ಸಮಯ ಕಾಯಕತ್ತ ಬಾದಿರಾತ್ರಿ ಕಾಲ ಎಂದು ಕೂಡಿ ಬರ್ತೈತಿ ಅಂತ ನನ್ನ ಜೀವ ಒಂದ ಸವನ ಓದಾಡಕತ್ತೈತ್ರಿ. ಕರ್ಯ ಲೇ, ನಮಗೇನಿದು ಬರಬರ ಎಣಿಸಲಿಲ್ಲ. ಏನು ನಾಟಿ ಅಕ್ಕಿ ಸಾವುಕಾರ್ಗೆ ಹೆಚ್ಚಕ್ಕಿ, ಅವಾಗ ಹೆಚ್ಚಕ್ಕಿ, ನನಗ ಕಮ್ಮಿ ಅಕ್ಕಿ, ನನಗೇನು ನಿಶ್ಚಯಾಗಿಲ್ಲ. ಏನಟ್ಟು ಹಾಕ್ ಏ ಬಡಸೋ ಕರ್ಯ. ಗುಮಾಸ್ತರೇ, ಬಾಳು ಸಣ್ಣಕ್ಕಿದೆ ಅಣ್ಣನು ಹುಳಿನು. ಓಡ್ ಬಿಡ ಮರ, ನಾವಂತ ತಂದು ಹಾರ ಹಾಕ ಗ್ಲಾಸಿಗೆ. ಹಿಂಗನ್ರಿ ಮತ್ತೆ. ಅಪ್ಪಾಜಿ, ಇದೇನು ಮನೆಯೋ ಅಥವಾ ವೇಷರ ವಾಸಿಸುವ ಗ್ರಹವೋ? ಈ ರೀತಿ ಕುಡಿದು ಕುಪ್ಪ ಸುತ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ಕಿರಣ್, ಯಾರೆದುರಿಗೆ ನಿಂತು ಮಾತನಾಡುತ್ತಿರುವೆ ಎಂಬುದು ಸ್ವಲ್ಪ ಪ್ರಜ್ಞೆವಿರಲಿ. ಅಪ್ಪಾಜಿ, ನನಗೂ ಪ್ರಜ್ಞೆ ಇದೆ ಅಂತ ಈ ವಿಷಯ ನಾನು ನಿಮ್ಮ ಹತ್ರ ಹೇಳುತ್ತಾ ಇದ್ದೇನೆ. ಇದೆಲ್ಲ ಏನು ನಿಮ್ಮ ಅವತಾರ? ಕಿರಣ್, ಈ ನಿನ್ನ ಸಿಟ್ಟಿನ ಆವೇಶದಲ್ಲಿ ನಿನ್ನ ಹೆತ್ತ ತಂದೆಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀನಿನ್ನೂ ಚಿಕ್ಕವನು, ಪ್ರಪಂಚದ ಜ್ಞಾನ ಅರಿಯದವನು. ನೋಡಿ ಮಿಸ್ಟರ್, ಈ ವಿಷಯದಲ್ಲಿ ನಿಮಗೆ ಹೇಳಲಕ್ಕೂ ಕರ್ಸಿಲ್ಲ. ತಾವು ಮನೆಯಿಂದ ಹೊರಟು ಹೋಗಬಹುದು. ಕಿರಣ್, ಅವರು ನನ್ನ ಆಪ್ತ ಸ್ನೇಹಿತರು, ಅವರಿಗೆ ಎದುರುತ್ತಾ ಬರ್ತೀವಿ. ಬಾಸ್, ಅವರು ನಿನ್ನ ಆಪ್ತ ಸ್ನೇಹಿತರಿರಬಹುದು, ಆದರೆ ಬೇರೆಯವರ ಮನೆಗೆ ಗೂಳಿಯಂತೆ ನುಗ್ಗಿ ನಿಲ್ಲಲು ಬಾರದಂತೆ ಕುಡಿದು ನನಗೆ ಬುದ್ಧಿ ಹೇಳಲು ಬಂದಿದ್ದಾರಲ್ಲ, ಇವರಿಗೆ ನಾಚಿಕೆ ಆಗುವುದಿಲ್ಲವೇ? ಇದೇನ್ರಿ, ನಿಮ್ಮ ಬಿಸ್ನೆಸ್ ಸಲುವಾಗಿ ಮಾತನಾಡಲು ಅಂತ ಬಂದ್ರೆ ನಿಮ್ಮ ಮಗ ಬಾಯಿಗೆ ಬಂದಂತೆ ಮಗಳುತ್ತಿರುವನಲ್ಲ, ಇವನಿಗೆ ಸ್ವಲ್ಪ ಆದ್ರೂ ಬುದ್ಧಿ ಬೇಡವೇ? ನಿಮ್ಮಂತ ಲೋಪರ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನು ತಮ್ಮ ಮನೆಗೆ ಬಂದಿಲ್ಲ. ಒಂದು ಜನ ನಿಲ್ಲದೆ ಮನೆಯಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಾನೇ ನಿಮ್ಮ ಕುತ್ತಿಗೆ ಹಿಡಿದು ಹೊರ ತಳ್ಳಬೇಕಾಗುತ್ತದೆ. ಇಲ್ಲಿಂದ ಹೊರಟು ಹೋಗಿ. ಮನೆಗೆ ಬಂದ ಅತಿಥಿಗಳನ್ನು ಅವಮಾನ ಮಾಡುವುದು ಸರಿಯಲ್ಲ. ಅವಮಾನ ಮಾಡದೆ ಅವರಿಗೆ ನಾನು ಬಂದ ತಕ್ಷಣ ಕೊರಳಲ್ಲಿ ಹೂಮಾಲೆ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೆ. ಏನು ಅಪ್ಪಾಜಿ, ಇದು ಮನೆ ಅಜ್ಜ ಮುತ್ತಜ್ಜರ ಕಾಲದಿಂದ ಮರ್ಯಾದೆಯಿಂದ ಬಾಳಿದ ಮನೆ. ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಮೂರ್ಖ ನಾನಾಗಿಲ್ಲ. ಅದು ಬಡತನದಲ್ಲಿ ಮನೆ ಬೆಳೆದಂತ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದೆ ಅಂತ ಕಾಣುತ್ತೆ. ಅವಳಿಗೋಸ್ಕರ ನೀನೇಕೆ ಅರ್ಚುತ್ತಿರುವೆಯೋ? ಅಷ್ಟೊಂದು ಕೀಳ ಮಟ್ಟದವಳ ನಿನ್ನ ದೃಷ್ಟಿಯಲ್ಲಿ? ನಿನ್ನ ಮಗಳ ವಯಸ್ಸಿನಲ್ಲಿ ಇರುವ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ಯಲ್ಲ, ನಾಚಿಕೆ ಆಗುದಿಲ್ಲವೇ ನಿನ್ನ ಜನ್ಮಕ್ಕೆ? ಕಿರಣ್,
ನಿನಗೆ ಸಂಬಂಧವಿಲ್ಲದ ವಿಷಯ ತೆಗೆದುಕೊಂಡು ಏಕೆ ತಲೆ ಕೆಡಿಸಿಕೊಳ್ಳುತ್ತಿರುವೆ? ಹೇಗೋ ಊರಿಗೆ ಬಂದಿರುವೆ, 2 ದಿನ ಆರಾಮವಾಗಿದ್ದು ಹೋಗಬಾರದೆ? ಅಂದರೇನಪ್ಪ ನಿನ್ನ ಮಾತಿನ ಅರ್ಥ? ನೀನು ಮಾಡುವ ಹೊಲಸ ಕೆಲಸ ನೋಡು, ಸುಮ್ಮನೆ ಹೆಡಿಯಂತೆ ಮನೆಯಲ್ಲೇ ಕುಂದರು ಅಂತೀಯಾ? ಅಪ್ಪಾಜಿ, ನಾನು ಕಲಿತ ವಿದ್ಯೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟವುದನ್ನು ವಿಚಾರ ಮಾಡುವ ಶಕ್ತಿ ನನ್ನಲ್ಲಿದೆ. ನೀನು 2 ಅಕ್ಷರ ಕಲಿತ ಮಾತ್ರಕ್ಕೆ ಮಹಾಬುದ್ಧಿವಂತನಾಗಲಿಲ್ಲ. ನೋಡು, ಇಲ್ಲದ ವಿಚಾರ ಮಾಡದೆ ಈ ಮನೆಯಲ್ಲಿ ಇರುವಂತೆ ಆದರೆ ಈ ಮನೆಯಲ್ಲಿ ಇರಬಹುದು, ಬೇಡವಾದರೆ ಈ ನನ್ನ ಮನೆ ಬಿಟ್ಟು ಹೊರಟು ಹೋಗಬಹುದು. ಅಪ್ಪ, ಹೋಗುತ್ತೇನಪ್ಪ, ಹೋಗುತ್ತೇನೆ. ನಾನು ಹಾಗೆ ಹೋಗೋದಿಲ್ಲ. ತಂದೆ ಆದ ನಿನಗೆ ಮಗನಾದ ನಾನು ಸರಿಯಾಗಿ ಪಾಠ ಕಲಿಸಿ ಹೋಗುತ್ತೇನೆ. ಕಿರಣ್, ನೀನು ನನ್ನ ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಇದೇ ಮಾತು ಬೇರೆ ಯಾರಾದರೂ ಆಡಿದ್ದರೆ ಅವರನ್ನು ಸುಟ್ಟು ಬಿಡುತ್ತಿದ್ದೆ. ಕಿರಣ್, ಇದು ನಾನು ಗಳಿಸಿದ ಆಸ್ತಿ. ಇಲ್ಲಿ ನಾನು ಹೇಗೆ ಬೇಕಾದರೂ ಹಾಗೆ ನಡೆದುಕೊಳ್ಳಬಹುದು. ಇದು ನೀನು ಗಳಿಸಿದ ಆಸ್ತಿ. ಅಪ್ಪ, ಈ ಮನೆಯಲ್ಲಿ ಇರುವ ಒಂದೊಂದು ಕಲ್ಲು ಒಂದೊಂದು ಕಂಬ ಈ ನಿನ್ನ ಹೀನ ಚರಿತ್ರೆ ನೋಡಿ ಗೈಸಿ ನಗುತ್ತವೆ. ಅಯ್ಯೋ ನನ್ನ ಹೆತ್ತ ತಂದೆ, ಮುಪ್ಪಿನ ಕಾಲದಲ್ಲಿ ನಿನಗೇಕೆ ಬಂತು ಈ ಅಮೋಹ? ಕಿರಣ್, ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರುವುದಾದರೆ ಸರಿ, ಇಲ್ಲವಾದರೆ ಈ ನನ್ನ ಮನೆ ಬಿಟ್ಟು ತೊಲಗಬಹುದು. ಹೋಗುತ್ತೇನಪ್ಪ. ಈ ಪವಿತ್ರವಾದ ನಂದ ಗೋಕುಲಂತಿರುವ ಈ ಮನೆಯಲ್ಲಿ ಕೆಟ್ಟ ಹುಳ ವಾಸಿಸಂದ ಮೇಲೆ ನಾನಿಲ್ಲಿ ಇರಬಾರದು. ಕೊನೆಯದಾಗಿ ನಾನೊಂದು ಮಾತು ಹೇಳುತ್ತೇನೆ. ಇದು ಕಲಿಯುಗ. ಈ ಯುಗದಲ್ಲಿ ಸರಿಯಾಗಿ ನಡೆದರೆ ಮಾತ್ರ ಬದುಕಬಹುದು, ಇಲ್ಲವಾದರೆ ನಾವು ಮಾಡಿದ ಪಾಪ ಇದೇ ಜನ್ಮದಲ್ಲಿ ಅನುಭವಿಸಿ ಸಾಯಬೇಕಾಗುತ್ತದೆ. ಈಗ ಹೋಗಿ ನಂತರ ಇದೇ ಮನೆಗೆ ಬಂದು ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ. ಮಗನೆಂಬ ಮಮತೆಯ ಬಳ್ಳಿ ಕಡಿದು ಹೋಯಿತು. ಇನ್ನು ನನಗ್ಯಾರ ಭಯವಿಲ್ಲ. ಅಂತೂ ನಿಮ್ಮ ತಂತ್ರದಿಂದ ಪಾಂಡವರು ವನವಾಸಕ್ಕೆ ಕಳುಹಿಸಿದಂತೆ ನಿಮ್ಮ ಮಗನಿಂದ ಈ ಮನೆಯಿಂದ ಹೊರತಳ್ಳಿದ ಅಂತಾಯಿತು. ನೋಡಿ ಪ್ರೇಮ್ರಾಜ್, ನೀವಿನ್ನು ಹುಷಾರಾಗಿರ್ಬೇಕು. ನಿಮ್ಮಂತ ಆಪ್ತ ಸ್ನೇಹಿತರು ಇರುವಾಗ ಹೆದರಿಕೆ ಅದೆಂದಿಗೂ ಸಾಧ್ಯವಿಲ್ಲ. ಅಲ್ರಿ ಯಜಮಾನ್ರ, ನಿಮ್ಮ ಮಗ ನಿಮಗೆ ಸಿಟ್ಟ ಹಾಕ ಆ ರಾಮ್ಯ ಆ ಲಕ್ಷ್ಮ್ಯ ಅವ್ರದ ಸಿಟ್ಟು ನೋಡ್ರಿ ಇದು. ಗುಮಾಸ್ತರಿ, ನೀವು ಮಾಡಿದ ತರ್ಕ ಸರಿ ಇದೆ. ನಾನು ಇದೇ ಮಾತು ಹೇಳಬೇಕು ಅನ್ಕೊಂಡಿದ್ದೆ. ನಾವಿನ್ನು ಸುಮ್ಮನೆ ಕೂರಬಾರದು. ಆ ಭಿಕಾರಿ ರಾಮ ಲಕ್ಷ್ಮಣರ ಸಂಸಾರ ಛಿದ್ರವಾಗಲೇಬೇಕು. ಸಾವುಕಾರ್ರೆ, ನಾ ಇರುವಾಗ ತಾವೇಕೆ ವಿಚಾರ ಮಾಡ್ತೀರಿ? ಅಪ್ಪಣೆ ಕೊಟ್ಟು ನೋಡಿ. ಮುಂದೇನು
ಮಾಡಬೇಕೆಂಬುದನ್ನು ವಿಚಾರ ಮಾಡ್ರಿ. ಹಾಗಾದರೆ ಈ ಕೆಲಸ ಹೇಗೆ ಮಾಡಬೇಕು? ಗುಮಾಸ್ತರೇ, ಇದಕ್ಕೊಂದು ಮಾರ್ಗ ನೋಡಿರಿ. ಹಿಂಗೆ ಹೇಳಿ ಸಾಕಾಗಿ ತಲೆ ಮೈಂಡ ಒಂಥರ ಆಗ್ಬಿಟ್ಟತ್ರಿ. ಈಗೇನು ಮಾಡೋದು? ಆಗಲೇ ಅರ್ಧ ಆಗೈತೆ, ಇನ್ನೊಂದು ಸ್ವಲ್ಪ ಕುಡ್ದು ಬಿಡೋನು, ಕೂಗೊಡೋನು, ವಿಚಾರ ಮಾಡೋನು. ಗುಮಾಸ್ತರೇ, ತಾವೇ ಹೀಗೆ ಮಾತಾಡಿದರೆ ಹೇಗೆ ಹೇಗೆ ಹೇಳಿ? ಮುಂದೇನು ಮಾಡ್ಬೇಕೆಂಬುದನ್ನ ವಿಚಾರ ಮಾಡ್ರಿ. ಅಲ್ರಿ, ಈಗ ಆಗಲೇ ಅರ್ಧ ಆಗೈತೆ, ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಅಂದ್ರೆ ಬರಬ್ರಿ ಆಕತಿ. ಕರಿಯ ತೀರ್ಥ ಬಳಸಲೇ ಬಾರಿ ಇನ್ನೊಂದು ಕುದುರ್ನು ಆಗಲೇ ಅರ್ಧ ಆಗೈತೆ. ನಂಬಿದ ಗೆಳೆಯನ ಕೈಯ ಕನ್ನಡದ ಕಲಾಮಿಗೆ ಮಾಡಿ ನನ್ನ ವಿಜ್ಞಾಪನೆ. ಏ ಜಗದೊಡೆಯ, ಅನಾಥ ರಕ್ಷಕ, ನಾಗಲಿಂಗೇಶ, ಎಂಥ ದುಷ್ಟ ತಂದೆ ಹೊಟ್ಟೆಯಲ್ಲಿ ಹುಟ್ಟಿಸಿ ಬಿಟ್ಟೆಯಪ್ಪ. ತಬ್ಬಲಿಯಾದ ನಾನು ಈಗ ತಂದೆ ಇದ್ದರೂ ನನ್ನ ಪಾಲಿಗೆ ಶತ್ರು ಆದನೆ. ಈ ಜಗದಲ್ಲಿ ನನ್ನಂತ ತಂದೆ ಎಲ್ಲಿಯೂ ಇರಲಿಕ್ಕಿಲ್ಲ. ನಾನೊಂದು ಬಗೆದರೆ ದೈವ ಒಂದು ಬಗೆಯಿತು. ಇದೇ ಈ ಜಗದ ನಿಯಮ. ನನ್ನ ತಾಯಿ ಒಂದೆಡೆ ತಂದೆ ಸರಿ ಇದ್ದರೆ ಮಗ ಸರಿ ಇರೋದಿಲ್ಲ, ಮಗ ಸರಿ ಇದ್ದರೆ ತಂದೆ ಸರಿ ಇರೋದಿಲ್ಲ. ವಿಚಿತ್ರವಾಗಿದೆ ಈ ಜಗದ ನಿಯಮ. ನನ್ನ ತಾಯಿ ಒಂದು ಚಿತ್ರ ಹಿಂಸೆಗೆ ಬಲಿಯಾಗಿ ಸತ್ತು ಹೋದಳೆ, ಅಥವಾ ಯಾವುದಾದರೂ ರೋಗದಿಂದ ಬಳಕಿ ಪ್ರಾಣ ಬಿಟ್ಟಳೆ, ನನಗೊಂದು ಅರ್ಥವಾಗುತ್ತಿಲ್ಲ. ನನ್ನ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ನಮ್ಮ ಮನೆತನ ದಾನಶೂರ ಮನೆತನ ಎಂದು ಕರೆಯುತ್ತಿದ್ದರಂತೆ. ಈಗ ತಂದೆ ಕಾಲದಲ್ಲಿ ದುಷ್ಟಕೋರ ಮನೆತನ ಎಂದು ಜನರು ಬೆರಳು ಮಾಡಿ ತೋರಿಸುವಂತಾಗಿದೆ. ಈಗ ತಂದೆಗೆ ಎದುರಾಗಿ ಕೆಟ್ಟವನಾಗಿ ಬಿಟ್ಟೆ. ಛೇ, ನನ್ನ ದೈವವೇ ದೈವಂತವಾಗಲಿ. ಬಾಳಲಿ ಶಾಂತಿಯಲ್ಲಿದೆ ಈ ಬಾಳಲಿ. ಕಿರಣ್, ಒಬ್ಬರೇ ನಿಂತುಕೊಂಡು ದೀರ್ಘವಾಗಿ ವಿಚಾರ ಮಾಡ್ತಿದ್ದೀರಲ್ಲ, ಯಾರಾದ್ರೂ ಏನಾದ್ರೂ ಅಂದ್ರೆ? ಕಿರಣ್, ಒಬ್ಬರೇ ದೀರ್ಘಕಾಲಾಗಿ ವಿಚಾರ ಮಾಡ್ತಾ ನಿಂತಿದ್ದೀರಲ್ಲ, ನಿಮ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೆ? ಕಿರಣ್, ಈ ಬಡವಿ ಜೊತೆ ಮಾತಾಡಲು ಬೇಸರವೇ ನಿಮಗೆ? ನೋಡಿ, ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿಬಿಡಿ, ನಾನು ಇನ್ನು ಹೊರಟೋಗ್ತೀನಿ. ಶಿಲ್ಪ, ನನ್ನ ತಲೆ ಯಾಕೋ ಸರಿ ಇದ್ದರಕ್ಕಿಲ್ಲ. ಅದಕ್ಕಾಗಿ ನಿನ್ನ ಪ್ರಶ್ನೆಗೆ ನನ್ನಿಂದ ಬೇಗ ಉತ್ತರ ಬರಲಿಲ್ಲ. ಕ್ಷಮಿಸಬೇಕಾದವನು ನಾನಲ್ಲ, ನೀನು. ಅಂದರೆ ಈ ಪಾಪಿ ಮೇಲೆ ಅಷ್ಟೊಂದು ಗೌರವೇ? ಶಿಲ್ಪ, ನಾನೊಂದು ಮಾತು ಕೇಳಲೆ? ಕೇಳಿ, ಯಾರು ಬೇಡ ಅಂದ್ರು? ನೀನು ಹೇಳಿದ ಹಾಗೆ ನನ್ನ ಬಾಳ ಸಂಗಾತಿಯಾಗಲು ಒಪ್ಪಿಗೆ? ನೋಡಿ, ನೀವು ಶ್ರೀಮಂತರ ಮನೆಯಲ್ಲಿ ಬೆಳೆದವರು, ನಾನು ಒಬ್ಬಳು ಬಡವಿ. ಈ ಬಡವಿಗೆ ನೀವು ಕೊರಳಿಗೆ ತಾಳಿ ಕಟ್ತೀರಾ? ಶಿಲ್ಪ, ಪ್ರೇಮಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ಒಬ್ಬರಿಗೊಬ್ಬರು ಅರಿತು ಬಾಳೋದೇ ಮುಖ್ಯ. ನನ್ನ ಮನಸ್ಸಿನ ನಿರ್ಧಾರ ಸ್ಪಷ್ಟವಾಗಿ ಹೇಳುವೆ. ನನ್ನ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಮದುವೆ ಒಂದಾದರೆ ಅದು ನಿನ್ನೊಂದಿಗೆ ಮಾತ್ರ. ಇಲ್ಲದಿದ್ದರೆ ಹೀಗೆ ಬ್ರಹ್ಮಚಾರಿಯಾಗಿ ನಿನ್ನ ನೆನಪಿನಲ್ಲಿ ಕಾಲ ಕಳೆಯುವೆ. ಕಿರಣ್, ಮದುವೆ ಎಂದರೆ ಸಣ್ಣ ಹುಡುಗರ ಆಟವಲ್ಲ. ನೋಡಿ, ಅದು ಜನ್ಮ ಜನ್ಮದ ಋಣಾನುಬಂಧ. ನೀವಿನ್ನೂ ಸ್ವಲ್ಪ ವಿಚಾರಿಸಿ, ಯಾಕಂದ್ರೆ ನೀವಿನ್ನೂ ಕಲಿಯಬೇಕಾದವರು.
ಈ ನಿನ್ನ ರಗಳೆ ಮಾತು ನನಗೆ ಬೇಕಾಗಿಲ್ಲ. ನಿನ್ನ ಮಾತು ಕೇಳಿದರೆ ನನ್ನ ಜೊತೆ ಮದುವೆ ಆಗುವ ಮನಸ್ಸಿಲ್ಲದಂತಾಯಿತು. ನೋಡಿ, ಮದುವೆ ಆಗ್ತೀನಂತ ಹೇಳಿ ಪ್ರೀತಿಸಿ ಆಮೇಲೆ ಕೈ ಕೊಟ್ರಿ. ಶಿಲ್ಪ, ನಾನು ಇಷ್ಟು ಹೇಳಿದರೂ ನಿನಗೆ ನಂಬಿಕೆ ಬರಲಿಲ್ಲ ತಾನೇ? ಉದಯಿಸುವ ಸೂರ್ಯ ಚಂದ್ರ ಮೇಲೆ ಆನೆ ಮಾಡಿ ಹೇಳುವೆ ನೀನೇ ನನ್ನ ಧರ್ಮಪತ್ನಿ ಎಂದು. ಈಗಲಾದರೂ ನಿನಗೆ ನಂಬಿಕೆ ಬಂತು ತಾನೇ? ಶಿಲ್ಪ, ನಾನು ಮದುವೆ ಆಗುತ್ತೇನೆಂದರೆ ಸಾಕು, ನೂರಾರು ಹೆಣ್ಣುಗಳು ಸಾಲಾಗಿ ಬಂದು ನಿಲ್ಲುತ್ತವೆ, ತಿಳಿಯಿತೇನು? ನೋಡಿ ಕಿರಣ್, ನಾನು ಆಡಿದ ಮಾತಿನಲ್ಲಿ ತಪ್ಪಿದರೆ ನನ್ನನ್ನು ಕ್ಷಮಿಸಿ. ಯಾಕಂದ್ರೆ ಈ ಸಮಾಜದಲ್ಲಿ ಅಂತಃಕೃತ್ಯಗಳೇ ನಡೆದಿದೆ. ಅದಕ್ಕೋಸ್ಕರ ನಾ ಹೇಳಿದ್ದೆ. ನನ್ನ ಆಡಿದ ಮಾತಲ್ಲಿ ತಪ್ಪಿದೆಯೇ? ನೀನಾಡುವ ಮಾತು ನಿಜ. ಪ್ರೀತಿಸಿ ಮದುವೆ ಆಗುತ್ತೇನೆಂದು ಹೇಳಿ ಹೆಣ್ಣಿನ ಶೀಲಭಂಗ ಮಾಡಿ ನಡು ನೀರಿನಲ್ಲಿ ಕೈ ಬಿಡುವ ಗಂಡು ಜಾತಿ ಸಾಕಷ್ಟಿದೆ ಈ ಸಮಾಜದಲ್ಲಿ. ಶಿಲ್ಪ, ನಾನು ಆ ಜಾತಿಗೆ ಸೇರಿದವನಲ್ಲ. ನಿನ್ನನ್ನು ಮೊದಲೇ ಸಲ ಎಂದು ನೋಡಿದೆನೆಯೋ ನಾನು ಅಂದೇ ಮನದಲ್ಲಿ ತೀರ್ಮಾನ ಮಾಡಿಬಿಟ್ಟೆ, ಏನೆಂದು? ನೀನೇ ನನ್ನ ಬಾಳ ಸಂಗಾತಿ ಎಂದು. ಹಾಗಾದ್ರೆ ಈ ಬಡವೇನು ಮದುವೆ ಆಗಲು ತೀರ್ಮಾನ ಮಾಡಿದಿರಂದಂಗಾಯ್ತು. ನೀವೇ ನನ್ನ ಬಾಳಿನ ರಾಜನಲ್ಲವೇ?
ಮನೆಗೆ ಬಂದು ನನ್ನ ಅತ್ತಿಗೆಯನ್ನು ಒಪ್ಪಿಸಿ ಮಾತಾಡಬೇಕು. ಆಯ್ತು ಶಿಲ್ಪ, ಅವಶ್ಯವಾಗಿ ನಿನ್ನ ಅಣ್ಣ ಅತ್ತಿಗೆರ ಜೊತೆ ನಾನು ಬಂದು ಮಾತಾಡುತ್ತೇನೆ. ನೀನು ಧೈರ್ಯವಾಗಿರು. ಆಯ್ತು ಕಿರಣ್, ನಾನಿನ್ನು ಬರಲಿ. ಆಯ್ತು, ಬಾಯ್ ಬಾಯ್. ಬಾಯ್. ಪ್ರೇಮರಾಜ್ ನೀ ಇಟ್ಟ ಮಗನ ಮೇಲಿನ ಪ್ರೀತಿ ಮಗನಿಂದಲೇ ದೂರವಾಯಿತು. ಪ್ರೇಮರಾಜ್, ಇಂದು ನಿನ್ನ ಸಂಸಾರ ಸೂತ್ರ ಹರಿದ ಗಾಳಿಪಟವಿದ್ದಂತೆ. ಪ್ರೇಮರಾಜ್, ನೀನು ನನ್ನ ಮನೆತನಕ್ಕೆ ಮಾಡಿದ ಮೋಸ ದಿನೇ ದಿನೇ ನನ್ನ ಸ್ಮೃತಿ ಪಟಲದಲ್ಲಿ ಚಕ್ರದಂತೆ ತಿರುಗುತ್ತಿದೆ. ಅದರ ಶೇರಿನ ಪ್ರತಿಫಲಕ್ಕಾಗಿ ಇಂದು ನಿನ್ನ ಮನೆ ಸೆರೆ ಒಂದೊಂದು ಕಳ್ಳ ವ್ಯವಹಾರಗಳನ್ನು ಕಂಡು ಅದೇ ಕಳ್ಳ ವ್ಯವಹಾರದಲ್ಲಿ ನನಗೆ ಸಾವು ಬರುವಂತೆ ಮಾಡುವೆ. ಪ್ರೇಮರಾಜ್, ನಿನಗೆ ಹೆಣ್ಣಿನ ಚಪಲ ಅಂಟಿಸಿ ಅದೇ ಚಪಲದಲ್ಲಿ ಮದ್ಯಪಾನದ ವ್ಯಸನ ಅಂಟಿಸಿ ಕೊನೆಗೆ ನಿನ್ನನ್ನು ಬೀದಿಯ ಭಿಕ್ಷನಂತೆ ಮಾಡಿ ಕೊನೆಗೆ ತಿನ್ನಲು ಅನ್ನ ಸಿಗದಂತೆ ಮಾಡಿ ಜನರಿಂದ ಚೀತು ಎನ್ನಿಸಿ ನಿನ್ನನ್ನು ಬೀದಿಯ ಭಿಕಾರಿಯನ್ನಾಗಿ ಮಾಡಿ ಕೊನೆಗೆ ತಿನ್ನಲು ಅನ್ನ ಸಿಗದಂತೆ ಮಾಡಿ ನಿನ್ನನ್ನು ಹುಚ್ಚನಂತೆ ಅಲೆಯಲು ಹಚ್ಚದಿದ್ದರೆ ನನ್ನ ಹೆಸರು ಶಿವರಾಜನೇ ಅಲ್ಲ. ದ್ರೋಹ ಮುಗಿಯುವ ಪಾಂಡ ನನ್ನ ಮಗನೇ, ನೀನಾಡುವ ಒಂದೊಂದು ಮಾತನ್ನು ಮರೆಯಲಿ ನಿಂತು ಕೇಳಿಸಿಕೊಂಡಿದ್ದೇನೆ. ನೀನಂತ ಮೋಸಗಾರನೆಂದು. ಕರಿಯ, ನಿಮ್ಮಂತವರಿಂದಲೇ ಅಂತ ದುಷ್ಟರು ಮಾಡುವ ಕೆಲಸ ಪೂರ್ತಿಯಾಗುತ್ತಿವೆ. ನಿಮ್ಮಂತವರ ಬಲದಿಂದಲೇ ಅಂತ ದುಷ್ಟರು ಮಾಡುವ ಕೆಲಸಗಳು ಪೂರ್ತಿಯಾಗಿ ಸಹಾಯವಾಗುತ್ತಿದೆ. ಬಡತನವೆಂಬ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಕಳೆದರೂ ಬಡತನವೆಂಬ ಛಾಯೆ ಈ ನಮ್ಮ ದೇಶದಲ್ಲಿ ದಿನೇ ದಿನೇ ತಾಂಡವವಾಡುತ್ತಿದೆ. ಎಲ್ಲಿ ನೋಡಿದರೆ ಕಲಬೆರಕೆ ಔಷಧ, ಕಲಬೆರಕೆ ಆಹಾರ ಧಾನ್ಯ. ಹೀಗಾಗಿ ನಮ್ಮ ದೇಶ ವಿನಾಶದ ಅಂಚಿನಲ್ಲಿದೆ. ಇಷ್ಟೆಲ್ಲ ದೇಶದ ಮೇಲಿರುವ ನಿನ್ನ ಅಭಿಮಾನ ನೋಡಿದರೆ ನಿನಗೆ ರಾಷ್ಟ್ರಪಿತ
ಪಿತಾಮಹ ಎಂದು ಕರೆಯಬೇಕೆನಿಸಿದೆ. ಅಂತ ಪಿತಾಮಹನ ಹೆಸರು ನಮ್ಮಂತ ತಾಯಿಗಂಡರಿಗೆಲ್ಲ ಸಲ್ಲದು. ಒಂದೇ ಒಂದು ತಪ್ಪು ಮಾಡಿದರು ಅವನೊಬ್ಬ ವಂಚಕ, ಕಲಿಮ ಎಂದು ಕರೆಯುತ್ತಾರೆ ಈ ಜನ. ಇಷ್ಟೆಲ್ಲ ಬುದ್ಧಿ ಹೇಳುವುದಾದ್ರೆ ನೀವೇಕೆ ದ್ರೋಹ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರಿ? ಅಂದರೆ ಹೇಳುವುದೊಂದು ಮಾಡುವುದು ಮತ್ತೊಂದು. ಕರ್ಯ, ನೀನು ಹೇಳುವ ಮಾತಿನಲ್ಲಿ 100ಕ್ಕೆ 100ರಷ್ಟು ಸತ್ಯಾಂಶವಿದೆ. ಆದರೆ ಇಂಥ ಹೇಯ ಕೆಲಸಕ್ಕೆ ಕೈ ಹಾಕಿದ್ರಿ ಯಾಕಂತ ಕೇಳ್ತೀಯೇನೋ? ಹೌದು, ಕೇಳು. ಈ ಕೆಲಸಕ್ಕೆ ಕೈ ಹಾಕಲು 100 ಕಾರಣಗಳಿವೆ. ಅದೇನಂತ ಕೇಳ್ತೀಯ? ಕೇಳು. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ಹಾಗೂ ಪ್ರೇಮ್ರಾಜ್ ಹತ್ತಿ ವ್ಯಾಪಾರ ಮಾಡುತ್ತಿದ್ದರು. ಒಂದು ದಿನ ಹತ್ತಿ ತುಂಬಿದ ಲಾರಿಯನ್ನು ತೆಗೆದುಕೊಂಡು ಹೋಗುವಾಗ ನನ್ನ ತಂದೆ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡು ನನ್ನ ತಂದೆಯನ್ನು ಕತ್ತಿಗೆ ಸಾಯಿಸಿ ನಿನ್ನ ಗಂಡ ಆಕ್ಸಿಡೆಂಟಿನಲ್ಲಿ ತೀರಿ ಹೋದ ಎಂದು ನನ್ನ ತಾಯಿ ಹತ್ತಿರ ಬಂದು ಹೇಳಿದ. ಈ ವಿಷಯ ಕೇಳಿದ ನನ್ನ ತಾಯಿ ನನ್ನ ತಂದೆಯ ಮರಣ ವಾರ್ತೆ ಕೇಳುತ್ತಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದಳು. ಈ ವಿಷಯ ತಿಳಿದ ನನ್ನ ತಾಯಿಯ ಸಂಬಂಧಿಕರು ತಮ್ಮ ಊರಿಗೆ ಕರೆದುಕೊಂಡು ಹೋಗಿ ನನ್ನನ್ನು ದೊಡ್ಡವನಾಗಿ ಮಾಡಿದರು. ಕರ್ಯ, ನನಗೆ ತಿಳುವಳಿಕೆ ಬಂದ ಮೇಲೆ ಈ ಪ್ರೇಮ್ರಾಜ್ ನನ್ನ ಮನೆತನಕ್ಕೆ ಮಾಡಿದ ಮೋಸ, ನನ್ನ ತಂದೆ ತಾಯಿಯ ಸಾವಿಗೆ ಕಾರಣವಾದ ಇವನನ್ನು ಮುಗಿಸಲೇಬೇಕೆಂದು ಅವನು ಮಾಡುವ ಕೆಲಸಕ್ಕೆ ಶಾಮೀಲಾಗಿ ಕೆಲಸ ಮಾಡಿ ಅವನನ್ನು ಮುಗಿಸುವ ಕಾಲ ಯಾವಾಗ ಬರುವುದು ಎಂದು ಹೊಂಚಾಗಿ ಕಾಯುತ್ತಿರುವೆನು. ಕರ್ಯ, ನಾನಿಟ್ಟ ಸೇಡು ಸರಿ ಇಲ್ಲದಿದ್ದರೆ ನಿನ್ನ ಕೈಯಲ್ಲಿರುವ ಕೊಡಲಿಯಿಂದ ನನ್ನ ರುಂಡ ಚೆಂಡಾಡಿ ಬಿಡು. ಶಿವರಾಜ್, ನಾನು ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದೆ. ಸಿಟ್ಟಿನ ಆವೇಶದಲ್ಲಿ ಏನನ್ನು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ರಾಜಪ್ಪ, ನೀನು ಹೇಗೆ ಸೇಡಿಟ್ಟು ಇವನ ಮನೆ ಸೇರಿದೆವು? ನಾನು ಒಂದು ಕಾರಣ ಇಟ್ಟೆ ಇವನ ಮನೆ ಸೇರಿದೆ. ನಾನೊಬ್ಬ ವಿದ್ಯಾವಂತ, ದೇಶ ಸೇವೆ ಮಾಡುವುದನ್ನು ಬಿಟ್ಟು ಇಂಥ ಅಲ್ಕ ಜನರ ಸಹವಾಸ ಮಾಡಿದ್ದೀನಿ. ಶಿವರಾಜಪ್ಪ, ಇದಕ್ಕೊಂದು ಬಲವಾದ ಕಾರಣ ಐತಿ. ನನ್ನ ಮನೆತನ ಬಡತನದಲ್ಲಿ ಬಂದಿದ್ದು ತಿನ್ನಲು ಒಂದು ತುತ್ತು ಅನ್ನವಿರಲಾರದ ಸ್ಥಿತಿಯಲ್ಲಿ ನನ್ನ ತಂದೆ ನನ್ನ ಓದಿಸಿ ವಿದ್ಯಾವಂತನಾಗಿ ಮಾಡಿ ನನ್ನ ಮನೆಯಲ್ಲಿ ನನ್ನ ತಂದೆ ನನ್ನ ಬೆನ್ನ ಹಿಂದೆ ಹುಟ್ಟಿದ ಒಬ್ಬಳು ಕುರುಡು ತಂಗಿ. ಹೀಗಿರುವಾಗ ನನ್ನ ತಂದೆ ಅನಾರೋಗ್ಯದಿಂದ ಬಳಲಿ ಶಿವನ ಸಾನ್ನಿಧ್ಯವನ್ನು ಸೇರಿಕೊಂಡರು. ನಮ್ಮ ಮನೆಯ ಪರಿಸ್ಥಿತಿಗಾಗಿ ಮುಂದೆ ನಾನು ಸರ್ಕಾರದ ಕೆಲಸ ಹುಡುಕಲು ಸಾಧ್ಯವಾಗಲಿಲ್ಲ. ಈ ನನ್ನ ಕುರುಡು ತಂಗಿಯನ್ನು ಜೋಪಾನ ಮಾಡಲು ಈ ಪ್ರೇಮ್ರಾಜನ ಸ್ನೇಹಿತನ ಮಿಲ್ನಲ್ಲಿ ಮಿಲ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಒಂದು ದಿನ ಈ ಪ್ರೇಮ್ರಾಜ್ ನಮ್ಮ ಮನೆಗೆ ಬಂದು ನನ್ನ ಕುರುಡು ತಂಗಿಯನ್ನು ನೋಡಿ ಕಾಮದ್ರೋತನಾಗ ನನ್ನ ತಂಗಿಯ ಶೀಲ ಹರಣ ಮಾಡಿ ಹೊರಟು ಹೋಗಿದ್ದ. ನಾನು ಮನೆಗೆ ಬಂದಾಗ ನನ್ನ ತಂಗಿ ಸಾವಿನ ಅಂಚಿನಲ್ಲಿ ಒದ್ದಾಡುತ್ತಿದ್ದಳು. ಅವಳನ್ನು ವಿಚಾರಿಸಿದಾಗ, ನೀನು ದುಡಿಯುವ ಮಿಲ್ಲಿನ ಮಾಲೀಕನೇ ಈ ನನ್ನ ಸ್ಥಿತಿಗೆ ಕಾರಣ ಎಂದು ಹೇಳಿ ಸತ್ತು ಹೋದಳು. ಶಿವರಾಜ್, ನನ್ನ ಮೂಲ ಹೆಸರು ಶಂಕರ್ ಅಂತ. ಈ ಪ್ರೇಮ್ರಾಜನ ಮೇಲೆ ಸೇಡು ತೀರಿಸಿಕೊಳ್ಳಲು
ಕರ್ಯ ಅಂತ ಹೆಸರು ಬದಲಾಯಿಸಿಕೊಂಡು ಅವ ಮಾಡುವ ಹಲವಾರು ಕೆಲಸಗಳಿಗೆ ಗುಂಡ ಎಂದೆನಿಸಿಕೊಂಡು ಬಂದಿರುವೆ. ಶಿವರಾಜ್, ನಾನು ನಿಮ್ಮಂತೆ ಅವನನ್ನು ಮುಗಿಸುವ ಅವಕಾಶಕ್ಕಾಗಿ ದಿನ ಕಳೆಯುತ್ತಿರುವೆನು. ಶಂಕರ್, ನನಗಿಂತ ಘೋರವಾಗಿದೆ ನಿನ್ನ ಕತೆ. ನಾವಿಬ್ಬರು ಸೇರಿದ ಮಾತನಾಡಿದ ವಿಷಯ ನಮ್ಮಿಬ್ಬರಲ್ಲಿ ಗುಪ್ತವಾಗಿರಬೇಕು. ಸಮಯ ಬಂದಾಗ ನಾವಿಟ್ಟ ಸೇಡಿನ ಛಲ ಏರಿಸಿಕೊಂಡರಾಯ್ತು. ಅಷ್ಟೇ ಆಗ್ಲಿ ಬಿಡು, ಮುಂದೇನು ಮಾಡಬೇಕೆಂಬುದನ್ನು ನೋಡೋಣ ನಡೆ.